ಆಯ್ತು ಆಯ್ತು ಓಕೆ. ऊपर चल भैया उधर आओ भैया घूमते हुए ना भाई यार ಫೈಲ್ ಕೊಡ್ತೇನೆ ಮೇಲೆ ಹತ್ಬೋದು दोनों माँ के आधी माँ के आइटा है अल्लाह नूर आइटे रंगड़ा पला रंगड़ा पला बच्चा ना रंगड़ा है ಇಲ್ಲೇ ರಾ
ಕೆಳಗಡೆ ಇಟ್ಬಿಡಿ ಇವ್ರೆ ಏನು ತಿಂತೀವಿ ಏನು ಬೇಕ್ರಿ ರೋಜ್ ಟಿಫನ್ ಬನ್ನಿ ಎಲ್ಲರೂ ಬಂದ Happy birthday to you. Happy birthday to you. Happy birthday, dear Jai Kumar. Happy birthday to you. May God bless you. May God bless you. May God bless you. Many more happy returns of the day. May God bless you with all your choices, blessings. ಥ್ಯಾಂಕ್ ಯು ಎಲ್ಲ ಅದ್ರ ಜೊತೆಗೆ ದೇವ್ರ ಆಶೀರ್ವಾದ ಜೊತೆಗೆ ನಿಮ್ಮಂತ ಎಲ್ಲ ಹಿರಿಯರ ಆಶೀರ್ವಾದ ಖಂಡಿತ. Incoming voice call from DR. ಸರಿ ಮೊದಲು ನೀವು ಸುಮ್ಮನೆ ನಾನು ಸ್ವಲ್ಪ many more happy returns of the day. May God bless you Thank you, ma'am. with all your choices, blessings. ಇಲ್ಲಿರೋರು ದಿನ ಕೇಕ್ ತಿನ್ನಕ್ಕೆ ಇಷ್ಟಪಡಲ್ಲ ಈಗ ಪಾಪ ಡೈಲಿ ತಿಂತಾರೆ ಕಳಿಸಿಲ್ಲ ಅವತ್ತು ಮೊದಲ ದಿನನೇ ಸರ್ ಕಳಿಸಿಲ್ಲ ಇದೇ ಬಂದ್ಬಿಡು ಕಳಿಸ್ತೀನಿ ನಾವೇನು ಅದನ್ನ ಎಕ್ಸಾಗ್ರೇಟ್ ಮಾಡಿ ಹೇಳಿಲ್ಲ, ಇರೋದನ್ನ ಇದ್ದಾಗ ಹೇಳಿರೋದು ಅಷ್ಟೇ. ಇಲ್ಲ ಥ್ಯಾಂಕ್ ಯು ಎಲ್ಲ ಒಳ್ಳೇದಾಗ್ಲಿ ಒಳ್ಳೇದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರನ್ನ ನಾನು ಪ್ರಾರ್ಥನೆ ಥ್ಯಾಂಕ್ ಯು ದೇವದಯದಿಂದ ಇನ್ನೂ ಗುಣವಂತರಾಗಿ ನಮ್ಮನ್ನೆಲ್ಲ ಕಾಪಾಡಿದೈತೆ ಸಾಕಾಗಿ బాబు అంటే ಇಲ್ಲಿ ಇವತ್ತಿಗೆ ಕಟ್ಕೊಂಡು
ಅಧಿಕಾರ ಎಲ್ಲಿ ಆಯ್ತು ಬನ್ನಿ ಬನ್ನಿ ನೀವು ಅನಾಥಾಶ್ರಮಕ್ಕೆ ಹೋಗಿದ್ರಿ, ಕೇಕ್ ಕಟ್ ಮಾಡಿದ್ರಿ. ಇವತ್ತು ಕಳೆದ 3 ವರ್ಷಗಳಿಂದ ಜೈ ಫೌಂಡೇಶನ್ ಸಂಸ್ಥೆ ಸ್ಥಾಪನೆ ಮಾಡ್ದಾಗಿದ್ದು ಕೂಡ ಪ್ರತಿ ವರ್ಷ ನನ್ನ ಹುಟ್ಟಿದಬ್ಬವನ್ನ ಒಂದು ವೃದ್ಧಾಶ್ರಮದಲ್ಲಿ, ದೇವಸ್ಥಾನಗಳಲ್ಲಿ, ಚರ್ಚ್ ಮಸೀದಿಗಳಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾಕಂದ್ರೆ ಏನು ಪಾಶ್ಚಾತ್ಯ ಸಂಸ್ಕೃತಿಗಳನ್ನ ಹೋಗ್ಲಾಡಿಸಿ ನಮ್ಮ ಒಂದು ಏನು ಸನಾತನ ಧರ್ಮ ಕಾಪಾಡಬೇಕು, ಅದೇ ರೀತಿ ಎಲ್ಲಾ ರೀತಿಯಲ್ಲೂ ಎಲ್ಲಾ ಧರ್ಮಗಳು ಗೌರವಿಸಬೇಕು ಅಂತ ಹೇಳಿ ಮೊದಲಿನಿಂದಲೂ ಕೂಡ ನಾನು ಈ ಒಂದು ನಿರ್ಧಾರಕ್ಕೆ ಬಂದು ಕಳೆದ 3 ವರ್ಷಗಳಿಂದ ಅದೇ ರೀತಿಯಲ್ಲಿ ನಾನು ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೆಳಗ್ಗೆನೆ ನಾವು ಈಗಾಗಲೇ ನಮ್ಮ ಕಾರ್ಯದರ್ಶಿ ತಿಳಿಸಿದ ರೀತಿಯಲ್ಲಿ ಭೋಗನಂದೇಶ್ವರ ಸ್ವಾಮಿ ದರ್ಶನ ಪಡೆದು ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಳಿತಾಗ್ಲಿ ಅಂತ ಪ್ರಾರ್ಥನೆ ಮಾಡಿ ನಂತರ ಅಲ್ಲಿಂದ ನಾವು ಪಾಪಾಗ್ನಿ ಮಠಕ್ಕೆ ಕೂಡ ಭೇಟಿ ಕೊಟ್ಟೆ. ಯಾಕಂದ್ರೆ ನನ್ನ ಆಧ್ಯಾತ್ಮಿಕ ಗುರುಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅವರ ಒಂದು ದರ್ಶನ ಮತ್ತೆ ಆ ಒಂದು ಮಠದ ಒಂದು ಪವಿತ್ರತೆ ನಮ್ಮನ್ನ ಇನ್ನಷ್ಟು ಸಮಾಜ ಸೇವೆ ಮಾಡೋ ರೀತಿಯಲ್ಲಿ ಉಪ್ಪುಗೊಳಿಸ್ತು. ತದನಂತರ ಚರ್ಚ್ಗೆ ಕೂಡ ಭೇಟಿ ಕೊಟ್ಟು ಅಲ್ಲೂ ಫಾದರ್ನ ಕೂಡ ಆಶೀರ್ವಾದ ಕೂಡ ನಾವು ತೆಗೆದುಕೊಂಡ್ವಿ. ನಂತರ ನಮ್ಮ ಅಜರತ್ಸ ಏನ್ ಸೈಯದ್ನ ಮುಸ್ಕಿನ್ ಶಾ ಸೈಲಾನಿ ಅವ್ರ ಪಾಪ ಅವರ ದರ್ಗಾ ಇದೆ, ಅಲ್ಲಿಗೂ ಕೂಡ ಭೇಟಿ ಕೊಟ್ಟೆ. ನಿಮ್ಮೆಲ್ಲರಿಗೂ ತಿಳಿದಿದೆ, ನಾವು ಸರ್ವಧರ್ಮ ಸಮನ್ವಯ, ಎಲ್ಲಾ ಧರ್ಮಗಳು ಒಂದೇ ಅನ್ನೋ ರೀತಿಯಲ್ಲಿ ನಾವು ಮೊದಲಿನಿಂದಲೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ತೀನಿ. ಅದೇ ರೀತಿ ಎಲ್ಲಾ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು ಭೇಟಿ ಕೊಟ್ಟು ನಂತರ ನನ್ನ ಅಭಿಮಾನಿಗಳು, ಹಿತೈಷಿಗಳು, ನನ್ನ ಅಕ್ಕ ತಂಗಿಯರು ಎಲ್ಲರೂ ಕೂಡ ಆಗಮಿಸಿದ ನನ್ನ ಒಂದು ಶುಭ ಕೋರೋದಕ್ಕೆ ನಿಜವಾಗ್ಲೂ ನನಗೆ ಬಹಳ ಖುಷಿ. ಪ್ರತಿ ವರ್ಷ ಒಂದು ಹುಟ್ಟಿದಬ್ಬ ದಿನ ಒಂದೊಂದು ಕಾರ್ಯಕ್ರಮಗಳನ್ನ ನಾನು ಏನು ಜನತೆಗೆ ನೀಡಬೇಕು ಅಂತ ನಿರ್ಧರಿಸಿದ್ದೆ. ಇದೇ ರೀತಿ ಕಳೆದ ತಿಂಗಳಲ್ಲಿ ತಾವೆಲ್ಲ ಗಮನಿಸಿರೋ ರೀತಿಯಲ್ಲಿ ಏನು ನಮ್ಮ ನೀರಿನ ಒಂದು ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ಬೆಳೆದಿದೆ. ಅದಕ್ಕೆ ಒಂದು ನಿರ್ಮೂಲನೆ ಮಾಡಬೇಕು. ಈ ಒಂದು ನೀರಿನ ಸಮಸ್ಯೆನ ಹೋಗಲಾಡಿಸಿ ಜನಗಳಿಗೆ ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ನಮ್ಮ ಕೆರೆಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ
ನಾವು ಒಂದು ಜಲಸಂಕಲ್ಪ ಅಭಿಯಾನವನ್ನ ಶುರು ಮಾಡಿದ್ವಿ ಸತ್ಯಸಾಯಿ ಆಶ್ರಮದ ಒಂದು ಸಹಯೋಗದೊಂದಿಗೆ. ಅದನ್ನ ಇವತ್ತು ದಿನ ನಮ್ಮ ಕಾರ್ಯದರ್ಶಿಗಳು, ನನ್ನ ಸ್ನೇಹಿತರು ಹೇಳಿದ್ರು, ಈ ಒಂದು ತಮ್ಮ ಜನ್ಮದ ದಿನ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಲೋಗೋನ ಅನಾವರಣ ಮಾಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ ಅಂತ. ಅವರ ಒಂದು ಕೋರಿಕೆ ಮೇರೆಗೆ ಈ ಒಂದು ಜನ್ಮದಿನದ ವಿಶೇಷವಾಗಿ ನಾವು ಜಲಸಂಕಲ್ಪ ಲೋಗೋವನ್ನು ಕೂಡ ತಮ್ಮ ಮಾಧ್ಯಮದ ಮುಂದೆ ನಾವು ಇವತ್ತು ಆವಿಷ್ಕರಣ ಮಾಡಲಾಗಿದೆ. ಏನಂದ್ರೆ ಇದು 39ನೇ ವರ್ಷದ ಈ ಜಲ ಸಂಕಲ್ಪಕ್ಕೆ ಜಿಲ್ಲೆಯ ಎಲ್ಲ ಯುವಕರು, ಏನು ವಾಲಂಟಿಯರ್ಸ್ ಇದ್ದಾರೆ, ಯುವಕರು ಇದ್ದಾರೆ, ರೈತಾಪಿ ವರ್ಗದವರು ಇದ್ದಾರೆ, ಎಲ್ಲರೂ ಒಂದು ಸಹಕಾರ ಕೊಟ್ರೆ ಎಲ್ಲಾ ಜನತೆ ಈ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲಾ ಕೆರೆಗಳು ಕೂಡ ಪುನಶ್ಚೇತನಗೊಂಡು ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆ ಆಸ್ತಿಯನ್ನು ನೀಡಿ ಒಂದು ರೀತಿಯಲ್ಲಿ ಕೆಲಸ ಮಾಡಲಾಗುತ್ತೆ ಅಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಇದೇ ನನ್ನ ಒಂದು ಮನವಿ, ಕಳಕಳಿಯ ಮನವಿ ನಮ್ಮ ಜನತೆಯಲ್ಲಿ ಅಂತ ಹೇಳಕ್ ಇಷ್ಟ.